ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನಾಯಿತು ಅನ್ನುವುದು ಬಿಜೆಪಿ ಅವರಿಗೆ ಜೆಡಿಎಸ್ನವರಿಗೆ ಅರ್ಥನೇ ಆಗ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಕೆಲವರಿಗೆ ಮಾತ್ರ ಇದರ ರಹಸ್ಯ ಗೊತ್ತಿದೆ. ಬಿಜೆಪಿಯಿಂದ ಎಷ್ಟು ಜನ ಕಾಂಗ್ರೆಸ್ಸಿಗೆ ಕ್ರಾಸ್ ಔಟ್ ಮಾಡಿದ್ರು, ಜೆಡಿಎಸ್ನಿಂದ ಎಷ್ಟು ಜನ ಕಾಂಗ್ರೆಸ್ಸಿಗೆ ಕ್ರಾಸ್ ಔಟ್ ಮಾಡಿದ್ರು ಅಂತ ಎರಡೂ ಸೇರಿ 11 ಕ್ರಾಸ್ ಔಟ್ಗಳಂತೂ ಆಗಿರೋದು ನಿಜ. 11 ಶಾಸಕರು, ಮೈತ್ರಿ ಪಕ್ಷಗಳ 11 ಶಾಸಕರು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದಾರೆ. 11 ಕ್ರಾಸ್ ಓಟ್, ಒಂದು ಅಸಿಂಧು 12 ಅಲ್ವಾ. ಕಾಂಗ್ರೆಸ್ಸಿಗೆ ಬಂದಿದ್ದು 11 ಪ್ಲಸ್ ವೋಟ್ಗಳು. ಅಲ್ಲಿಗೆ ನಿಮ್ಗೆ ಒಂದು ವೋಟ್ ಅಸಿಂಧು ಏನಾಗಿದೆ, ಅದು ಬಿ ಜೆ ಪಿದಾಗಿದೆ ಅಂತ ಲೆಕ್ಕ. ಇಲ್ಲಿ ಕನ್ಫ್ಯೂಷನ್ ಇದೆ ಅಜಿತ್. ಯತ್ನಾಳ್ರು ಪತ್ರ ನಿತಿನ್ ನಬೀನ್ಗೆ ಬರೆದು ಹೇಳಿದರು, ಇಲ್ಲ ನಾವು ಬಿ ಜೆ ಪಿಗೆ ಲಿಂಗರಾಜ್ ಪಾಟೀಲ್ಗೆ ಅಂತ. ಬಟ್ ಬಿ ಜೆ ಪಿ ಫ್ಲೋರ್ ಮ್ಯಾನೇಜರ್ಸ್ಗಳ ಜೊತೆ ನಾನೀಗ ಮಾತಾಡಿದ್ದೆ ಈಗ ಜಸ್ಟ್. ಅವ್ರು ಹೇಳ್ತಿರೋದು, ಇಲ್ಲ ಯತ್ನಾಳ್ರಿಗೆ ನಾವು ಆಮೇಲೆ ಜೆ ಡಿ ಎಸ್ಗೆ ಓಟ್ ಹಾಕಂತ ಹೇಳಿದ್ವಿ, 4 ಅಸೈನ್ ಮಾಡಿದ್ವಿ ಅಲ್ಲಿ ಅಂತ. 30 ಲಿಂಗರಾಜ್ ಪಾಟೀಲ್ರಿಗೆ, 30 ರಘು ಕೌಟಿಲ್ಯಗೆ, ಜನಾರ್ದನ್ ರೆಡ್ಡಿ ಹಿಡಿದ್ರೆ 4 ನಾವು ಹಾಕಂತ ಹೇಳಿದ್ದೀವಿ ಅಂತ. ಈಗ ಬಿ ಜೆ ಪಿಯವರು ಹೇಳ್ತಿರೋದು, ನಮ್ಮದು 3 ಕ್ರಾಸ್ ವೋಟ್ ಆಗಿದೆ, ಲಿಂಗರಾಜ್ ಪಾಟೀಲ್ಗೆ ಏನು 27 ಬಂದಿದೆ, ಅದರಲ್ಲಿ 30 ಕೊಟ್ಟಿದ್ವಿ, 27 ಅಂದರೆ ಅದು 3 ಕ್ರಾಸ್ ವೋಟ್ ಆಗಿದೆ. ರಘು ಕೌಟಿಲ್ಯದು ಒಂದು ಅಸಿಂಧು ಆಗಿದೆ, 4. ನಾವು 4 ಕೊಟ್ಟವರು ಹಾಕಿದ್ದೀವಿ ಅಂತ ಇವ್ರು ಹೇಳ್ತಿದ್ದಾರೆ. ಅಲ್ಲಿಗೆ ಜೆ ಡಿ ಎಸ್ ಒಂದು ವೇಳೆ 4 ಇವ್ರು ಹಾಕಿದ್ರೆ ನಿಜ, ಆದರೆ ಜೆ ಡಿ ಎಸ್ 8, 18 ಅಲ್ವಾ ಅವ್ರದ್ದು. ಒಂದು ವೇಳೆ ಇವ್ರು 4 ಹಾಕಿದ್ರೆ ಅವ್ರದ್ದು 8. ಈ ಒಂದು ವೇಳೆ ಇವ್ರು 4 ಹಾಕಿದಾರೋ, 1 ಹೋಗಿದೇನೋ, 1 ವಿ ಡೋಂಟ್ ನೋ. ಕರೆಕ್ಟ್. ಆಮೇಲೆ ಅದರಲ್ಲಿ ಇನ್ನೊಂದು ಲೆಕ್ಕ ಇದೆ. ಯತ್ನಾಳ್ರು ಇವ್ರು ಹೇಳಿ ಅವ್ರು ಲಿಂಗರಾಜ್ ಪಾಟೀಲ್ಗೆ ಹಾಕಿದೆ. ಯಾಕಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಈಗ ಯತ್ನಾಳ್ರು ಹೊರಗಡೆ ಹಿಂಗೆ ನಿತಿನ್ ನಬೀನ್ಗೆ ಪತ್ರ ಬರೋದು, ಅವ್ರೇನು ಜೆ ಡಿ ಎಸ್ಗೆ ಓಟ್ ಹಾಕಿರಲ್ಲ. ಒಂದು ವೇಳೆ ಅವರು ಹಾಕಿದ್ರೆ, ಅವ್ರು ಲಿಂಗರಾಜ್ ಪಾಟೀಲ್ಗೆ ಹಾಕಿದ್ರೆ ಅಲ್ಲೇ 4 ಕ್ರಾಸ್ ಔಟ್ ಆದಂಗೆ ಆಗುತ್ತೆ, ಅಲ್ಲಿ 4 ಕ್ರಾಸ್ ಔಟ್ ಆಗುತ್ತೆ. ಅವಾಗ ಜೆ ಡಿ ಎಸ್ದು ಎಷ್ಟಾಯಿತು? ಅವಾಗ ಜೆ ಡಿ ಎಸ್ದು 7 ಆಯಿತು. ಇಂಟ್ರೆಸ್ಟಿಂಗ್ ಇದೆ ಅಜಿತ್. ಬಟ್ ನನಗನ್ಸುತ್ತೆ ಇಡೀ ದೇಶದಲ್ಲೇನು ಬಿ ಜೆ ಪಿ ಮಾಡುತ್ತಲ್ಲ. ಈಗ ನಾನು ಜಾರ್ಖಂಡದ ರಿಸಲ್ಟ್ ನೋಡ್ತಾ ಇದ್ದೆ. ಮುಖೇಶ್ ಅಂಬಾನಿಯವರ ಏನು ಬೀಗ ಪರಿಮಲ್ ನಾಥ್ವಾನಿ ಬಿ ಜೆ ಪಿ ಬಳಿ ಅಲ್ಲಿ ನಂಬರ್ಸೇ ಇಲ್ಲ. ಜೆ ಎಮ್ ಎಮ್ ಕಾಂಗ್ರೆಸ್ ಕ್ರಾಸ್ ಓಟಿಂದ ಆರಿಸ್ ಬಂದರು ರಾಜ್ಯಸಭಾ ಇದರಲ್ಲಿ. ಯಾರು ಚಿಕ್ಕ ಪಾರ್ಟಿಗಳ ತಂದ್ರೆ ಅವರನ್ನು. ಕಾಂಗ್ರೆಸ್ ಪ್ರಣವ್ ಝಾ ಸೋತರು, ಆಫಿಷಿಯಲ್ ಕ್ಯಾಂಡಿಡೇಟ್. ಇಡೀ ದೇಶದಲ್ಲಿ ಏನು ನಡೆದಿದೆ ಅದನ್ನು ಡಿ ಕೆ ಶಿವಕುಮಾರ್ ಮಾಡಿಸ್ತಾ ಇದ್ದಾರೆ. ನನಗನ್ಸುತ್ತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಮ್ಯಾನೇಜ್ಮೆಂಟ್ ಸಾಕಾಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.